ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ಋಷಿದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಈ ಜೂಜಿನ ಚಟ ಯಾರಿಗೂ ಇರಬಾರ್ದು, ಒಳ್ಳೇದಲ್ಲ ಅಂತ ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಅಥವಾ ಆ ಥರ ಗ್ಯಾಮ್ಲಿಂಗ್ ಇಳಿದಿರೋ ಅಂಥವ್ರಿಗೆ ಅದು ಕರೆಕ್ಟಾಗಿರೋವಂಥ ಮೆಥಡ್ ಅಲ್ಲ, ಬೇಡ, ಆಡಬೇಡಿ, ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಆದರೂ ಗ್ಯಾಮ್ಲಿಂಗ್ನಲ್ಲಿ ನಾವು ವಿನ್ ಆಗಬೇಕು ಅಥವಾ ನಮಗೆ ಲಕ್ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳು? ಯಾಕಂದರೆ ಈಗ ಆಡ್ತಾ ಇರ್ತಾರೆ, ಅವ್ರು ಅದ್ರ ಲಾಸು ಮಾಡ್ಕೊಳ್ತಿರ್ತಾರೆ ಅಥವಾ ಲಾಭ ಮಾಡ್ಕೊಳ್ತಿರ್ತಾರೋ, ಇಟ್ ಡಿಪೆಂಡ್ಸ್, ಅಥವಾ ಅವ್ರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟ್ ನಮ್ಗೆ ಅದರಲ್ಲೂ ಏನಾದರೂ ಲಕ್ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಬಂದಿದ್ದು ನೀವು? ಗ್ಯಾಮ್ಲಿಂಗ್, ಜೂಜು. ಈ ಜೂಜು ಮೋಜು ಈ ಗೋಜಿಗೆ ಹೋಗಬಾರ್ದು. ಈ ಜೂಜು ಮೋಜಿನ ಗೋಜಿಗೆ ಹೋಗಬಾರ್ದು. ಇನ್ನು ಕೆಲವ್ರನ್ನ ತಿದ್ದಕ್ಕೆ ಆಗಲ್ಲ, ಅವ್ರಿಗೇನೋ ಅದು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು 2-3 ಸಲ ಅದೊಂದು ಲಾಭ ನೋಡ್ಬಿಟ್ಟಿರ್ತಾರೆ, ರುಚಿ ನೋಡ್ಬಿಟ್ಟಿರ್ತಾರೆ. ಅವ್ನಿಗೆ 10 ಸಲ ಲಾಸ್ ಆಗತ್ತೆ, ಅದು ನೋಡಲ್ಲ. 2 ಸಲ ಬಂದಿರುತ್ತಲ್ಲ, ಅದೇ ಕೆಲಸ ಮಾಡ್ತಾ ಇರುತ್ತೆ. ಹಂಗಾಗಿರ್ತಾರೆ. ಬಹಳಷ್ಟು ಅದರ ಮೇಲೆ ಎಷ್ಟು ಅವಲಂಬಿತರಾಗಿರ್ತಾರೆ ಅಂತಂದರೆ, ಇವ್ರಿಗೆ ಮುಖ್ಯವಾದ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಅದರಲ್ಲೇ ಮುಳುಗಿಬಿಟ್ಟಿರ್ತಾರೆ. ಯಾವಾಗಲೂ 2-3 ಸಲ ನಿಮ್ಗೆ ಲಕ್ ಅನ್ನೋದು ಬಂದಿರ್ಬೋದು, ನಿಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಒಂದು ಪದ ಬಳಸ್ತಿರಲ್ಲ, ಇರಬಹುದು, ಬಂದಿರುತ್ತೆ. ಯಾವಾಗಲೂ ಕೂಡ ನನ್ನ ಪ್ರಕಾರ ನಾನು ಯಾರಿಗೂ ಸಜೆಸ್ಟೇ ಮಾಡಲ್ಲ ಮೋಜು ಮಸ್ತಿನಲ್ಲಿ ಹೋಗುವಂಥವ್ರಿಗೆ. ಬಹುಶಃ ವಿಧಿಯಲ್ಲಿ ಹೊರಟಿದ್ದಾರೆ ಕೆಲವ್ರು. ಏನು ಮಾಡೋದು? ಹೌದು, ಅವರಿಗೆ ಈ ತಾಂತ್ರಿಕದಲ್ಲಿ ಒಂದು ದೊಡ್ಡದೊಂದು ಗ್ರಂಥದಲ್ಲಿ ಏನಿದೆ ಅಂತಂದರೆ, ಈಗ ನೀವು ಹೇಳಿದ್ರಲ್ಲ, ಏನೇನಂತ ಹೇಳಿದ್ರಿ? ಗ್ಯಾಮ್ಲಿಂಗ್, ಈ ಜೂಜ್ಗೆ ಹೋಗುವಂಥದ್ದು, ಜೂಜು. ಈ ಜೂಜು ಪದ, ಈ ಜೂಜು ಎನ್ನುವುದರಲ್ಲಿ, ಈ ಜೂಜಲ್ಲಿ ಗೆಲ್ಲಲು, ಜೂಜಿನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸು ಕಾಣಲು ಅಂತ ಇದೆ. ಹೆಂಗೆ ಕೊಟ್ಟರಿದು? ನೀವು ಕೇಳ್ತಿದ್ದೀನಿ ನಾನು. ತುಂಬ ಹಳೆಯ ಗ್ರಂಥ ಅದು. ಬಹುಶಃ ನಾನು ಆವಾಗಲೂ ಅಂದ್ಕೊಳ್ಳೋದು, ಪಾಪ ಎಷ್ಟೋ ಕೆಲಸಗಳು ಪ್ರಯತ್ನ ಪಟ್ಟು ಮಾಡಿ ಏನು ಸಕ್ಸಸ್ ಆಗಿರಲ್ಲ. ಸರಿ, ಅದಕ್ಕೂ ಇದಕ್ಕೂ ಮತ್ತೊಂದಕ್ಕೂ ಅವ್ರ ಹತ್ರ ಇವ್ರ ಹತ್ರ ಬೇಡಿಕೊಂಡು, ಇವ್ರ ಹತ್ರ ಇದ್ದದ್ದು 2 ಗಂಟೆ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ಲಾಸ್ ಆಗಿದೆ. ಇನ್ಯಾರ ಹತ್ರ ಒಂದಷ್ಟು ಸಾಲ ತಗೊಂಡು ಅದಕ್ಕೇನು ಮಾಡಿ ಹಾಳಾಗೋಗಿದ್ದಾರೆ. ಸರಿ, ಹೆಂಗಾದರೂ ಪಾಪ ಅವ್ರು ಬೆಳೆಗಳಿಟ್ಟರು, ಬೇರೆ ಕೆಲಸಗಳು ಮಾಡಿದ್ರು, ಯಾವುದ್ರಲ್ಲೂ ಸಕ್ಸಸ್ ಆಗದೇ ಇದ್ದಾಗ, ಅದು ಯಾವುದರಲ್ಲೂ ಸಕ್ಸಸ್ ಆಗದೇ ಇದ್ದಾಗ ಈ ಜೂಜಿಗಿಳಿದು ಬಿಡ್ತಾರೆ ಕೆಲವರು. ಪಾಪ 1-2 ಬಾರಿ ಬಂದಿರುತ್ತೆ. ಬಹುಶಃ ನಾನು ಆಗ ಅಂದ್ಕೊಂಡೆ, ಅರೆ ಇದಕ್ಕೂ ಕೂಡ ತಂತ್ರ ಇದೆಯಲ್ಲ, ಏನು ತಂತ್ರ ಇದು, ಸಕ್ಸಸ್ ಆಗುತ್ತಾ ಅಂತ. ಅದೇ ಅದು ಬೇರೆ ಬೇರೆ ಪದ್ಧತಿನಲ್ಲಿದೆ. ಈ ಪಚ್ಚಕರ್ಪೂರ, ಗೋರೋಜನ, ಮತ್ತು ಅದರದ್ದು ಇದು ಹಿಂಗಿರ್ಬೇಕಂದ್ರೆ ತಕ್ಷಣ ಅದು ಎಲ್ಲೋ ಇರಬಾರ್ದು. ಇವ್ರ ಮನೆ ಹತ್ರ ಬೆಳೆದಿದ್ರೆ ಬಹಳ ಒಳ್ಳೆಯದು. ವೀಳ್ಯದೆಲೆಯ ಬಳ್ಳಿ ಆ್ಯಂಡ್ ಅಮೃತ ಬಳ್ಳಿ 2 ಹಾಕ್ಬೋದು, 2 ರಸನೂ ಹಾಕ್ಬೋದು. ಆ 2 ರಸ ಇದಕ್ಕೆ ಹಿಂಡಬೇಕು ಪಚ್ಚಕರ್ಪೂರಕ್ಕೆ. ಅದೊಂದು ರಸದ ಪೇಸ್ಟ್ ಮಾಡ್ಕೋಬೇಕು. ಆ ಒಂದು ರಸದಲ್ಲಿ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಮೇಲೆ 8 ಬಾಕ್ಸ್ಗಳು ಮಾಡ್ಕೊಳ್ಳೋದು. ಉದ್ದುದ್ದವು 8, ಅಡ್ಡಡ್ಡವು 8 ಮಾಡಿಕೊಂಡು ಅದರಲ್ಲಿ ಅಕ್ಷರಗಳಿದ್ದಾವೆ. ಆ ಅಕ್ಷರಗಳನ್ನು ಈಗ ಮ, ಕೈ, ಕೀಮ್ ಹಿಂಗೆ ಬರುತ್ತೆ. ಲ, ವ, ಶ ಅಂತ ಬರುತ್ತವೆ. ಅದು ಬೀಜಾಕ್ಷರ ಥರ ಇಲ್ಲ ನೋಡಿ. ಈ ಜೂಜಿಗೆ ಮಾತ್ರ ಈಗ ಕೊಟ್ಟಿದ್ದಾನೆ, ಯಾವುದೋ ದೊಡ್ಡದೊಂದು ಹಳೇ ಗ್ರಂಥದಲ್ಲಿ. ಬಹುಶಃ ಇದು ಯಾರಿಗೂ ಒಬ್ರಿಗೊಬ್ರಿಗೂ ಪ್ರಯೋಗ ಮಾಡಿದಾಗ ಏನಾನು ಆಗತ್ತೆ ಅಂತ ನೋಡಿದಾಗ, ಆ ಯಂತ್ರನ ರೆಡಿ ಮಾಡಿಕೊಂಡಾಗ ಕೆಲವೊಂದು ಬಾರಿ ಸಕ್ಸಸ್ ಆಗಿದ್ದಾರೆ. ಹಾಗಂತೇಳಿ ನಾವೀಗ ತಪ್ಪುದಾರಿಗಳಿಸ್ದಂಗೆ ಆಗತ್ತೆ. ಇಲ್ಲ ಒಂದು ಕಡೆ ಜೂಜಿಗೆ ನಾವು ಪ್ರೇರೇಪಣೆ ಮಾಡ್ದಂಗೆ ಆಗತ್ತೆ. ನನಗೆ ಗ್ರಂಥದಲ್ಲಿ ಇರೋದನ್ನು ಹೇಳ್ತಾ ಇದ್ದೇನೆ. ಆ ಗ್ರಂಥದಲ್ಲಿ ಇದ್ದದ್ದು ಬಹುಶಃ ಈಗ ನೀವು ಹೇಳಿದಂಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದ್ರೆ ಅದನ್ನು ಒಂದು ಚಾರ್ಟ್ ಕೊಡೋಣ. ಅದರ ಪದ್ಧತಿಯಲ್ಲಿ ತಾಮ್ರದ ತಗಡಾಗಿರಬಹುದು ಅಥವಾ ಬೂರ್ಜ ಪತ್ರೆ ಆಗಿರಬಹುದು. ಬೂರ್ಜ ಪತ್ರೆ ಅಥವಾ ತಾಮ್ರದ ತಗಡಲ್ಲಿ ಆ 8 ಲೈನ್ಗಳ ಮನೆ ಮಾಡಿಕೊಂಡು ಅದರ ಒಳಗಡೆ ಈ ಅಕ್ಷರಗಳನ್ನು ಬರೆಯುವಂಥದ್ದು. ಅದನ್ನು ಫೋಲ್ಡ್ ಮಾಡಿ ಕೆಂಪು ದಾರ ಸುತ್ತಕೊಂಡು ನಿಮ್ಮ ಬಳಿ ಇಟ್ಟುಕೊಂಡು ಜೂಜನ್ನು ಆಟ ಆಡಲಿಕ್ಕೆ ಪ್ರಾರಂಭಿಸಿದ್ರೆ ಗೆಲುವು ಸಿಗುವುದು ಅಂತಿದೆಯಪ್ಪ. ಇನ್ನು ಉಳಿದಿದ್ದು ನಾನು ನಿಮಗೆ ಬಿಡುತ್ತೇನೆ. ಯಾಕೆ ಅಂತಂದರೆ ನಾನು ಕೆಲವೊಂದೆಲ್ಲ ಈ ಪ್ರೇರೇಪಣೆಗೆ ಒತ್ತು ಕೊಡಲ್ಲ. ಆದರೂ ಅವರು ಮಾಡಿ ಹಿಡಿದು ಬಿಟ್ಟಿದ್ದಾರೆ ಅಂದರೆ ಸಕ್ಸಸ್ ಆಗಬೇಕು ಅಷ್ಟೇ ಅಂತ ತಲೆ ಇಟ್ಕೊಂಡಿರೋರಿಗೆ
ಒಂದಷ್ಟು ಅಂಶಗಳನ್ನು ಕೊಡೋದಾದರೆ ಈಗ ನಾನು ಚಾರ್ಟನ್ನು ಕೊಡುತ್ತೇನೆ, ಅದ್ರ ಮುಖಾಂತರ ಮಾಡಿ ನೋಡ್ಕೋಬೋದು. ನೋಡಿ, ಇದೀಗ ಚಾರ್ಟ್ ನಿಮ್ಮ ಮುಂದೆ ಬಂತು. ಆ 8 ಬಾಕ್ಸ್ಗಳು ನೀವು ತಾಮ್ರದ ತಗಡಾಗಿರ್ಬೋದು ಅಥವಾ ಬೂರ್ಜ ಪತ್ರೆ ಹಾಕಿರ್ಬೋದು. ಆ 8 ಬಾಕ್ಸ್ಗಳನ್ನ ಮಾಡ್ಕೊಳ್ಳಿ. ಮೇಲೆ 2 ತ್ರಿಶೂಲ ಆಕಾರ ಮಾಡ್ಕೊಳ್ಳಿ. ನಾನು ಎಡದಿಂದ ಬಲಕ್ಕೆ ಓದ್ತಾ ಬರ್ತೇನೆ. ಮೇ ಖೈ ರಾ ಥಂ ದ ಎ ರು ಪಾ ಕ ಜಿ ಜ ತಂ ದ ನಿ ಚ ನಹ ಛಂ ದ ವೀಂ ಯ ಮಂ ತ್ರಂ ತೇ ಶ ಹೇ ಸ್ಟಿ ವಾ ಮೋ ಕ್ಷಿ ನ ಪಾ ತ್ರಂ ತ್ರಂ ಪಾ ನ ಕ್ಷಿ ಮೋ ವಾ ಸ್ಟಿ ಹೇ ಶ ತೇ ತ್ರಂ ಮಂ ಯ ವೀಂ ದಾಂ ಛಂ ನಃ ಚ ನಿ ದ ತಂ ಜ ಜಿ ಕ ಪಾ ರು ಎ ದ ತಂ ರ ಖೈ ಮೇ. ನೋಡಿ, ಹೀಗೆ ಆ ಚಾರ್ಟು ನೋಡಿ. ಆ ಒಂದು ಇಂಟು ನೋಡಿದ್ರೆ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಗಮನಿಸಿ ನೋಡಿ. ಇಲ್ಲಿ ಮೇ ಬಂದರೆ ಅಲ್ಲಿ ಮೇ ಬಂದಿದೆ, ಅಲ್ಲಿ ಪಾ ಬಂದರೆ ಇಲ್ಲಿ ಪಾ ಬಂದಿದೆ. ಹೀಗೆ ಈ ಚಾರ್ಟ್ ನಿಮಗೆ ಉಪಯೋಗವಾಗಬಹುದು. ಒಮ್ಮೆ ಬರೆದುಕೊಂಡು ನೋಡಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಇದನ್ನು ಎನ್ಕರೇಜ್ ಮಾಡುವಂಥದ್ದಲ್ಲ, ಆದರೆ ಗ್ರಂಥದಲ್ಲಿ ಏನಿದೆ ಆ ರೀತಿ ಆಲ್ರೆಡಿ ಜೂಜ್ನಲ್ಲಿ ಇರೋವಂಥವ್ರಿಗಾದ್ರೂ ಸಹಾಯ ಆಗಬಹುದೇನೋ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಚಾಟ್ನ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.